Hello students. So in the previous video I explained you about types of cost of capital. Is it? So this is unit 4, cost of capital. In this we had seen what is the meaning of cost of capital, definition, its importance, and apart from that types of cost of capital. So we had seen all these concepts. So now let us move to main part of this unit. Okay, so main part. So what is that here? Measurement of specific cost of capital. See, I used to say you the cost of capital, cost of capital. So cost is nothing but what? So the expenses, or we can say the liability which the company has to pay to the investors. Okay, so the liability is nothing but what? ಸೊ ಅವ್ರು ನಿಮ್ಮ ಬಿಸ್ನೆಸ್ಸಿಗೆ ಫಂಡ್ಸ್ ಕೊಟ್ಟಿದ್ದಾರಲ್ಲ, ಫಂಡ್ಸಿಗೆ ನೀವು ರಿಟರ್ನ್ ಆಗಿ ಏನು ಅವ್ರಿಗೆ ಕೊಡ್ತೀರಿ? ಸೊ ದಟ್ ಈಸ್ ಲಯಬಿಲಿಟಿ ಆನ್ ದ ಹೆಡ್ ಆಫ್ ದ ಕಂಪನಿ. ಸೊ ನೀವು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತೀರಿ ಡಿಬೆಂಚರ್ಸ್ ಅವರಿಗೆ, ಪ್ರಿಫರೆನ್ಸ್ ಅವರಿಗೆ ಡಿವಿಡೆಂಟ್ ಪೇಮೆಂಟ್ ಮಾಡ್ತೀರಿ, ಬ್ಯಾಂಕ್ದವ್ರಿಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತೀರಿ. ಇವೆಲ್ಲ ಏನಾಗ್ತದೆ ನಿಮಗೆ? ಬರ್ಡನ್ ರೀ ಅದು ಕಂಪನಿಗೆ. ಬರ್ಡನ್ ಮೀನ್ಸ್ ವಾಟ್? ಬಿಕಾಸ್ ದೇ ಹ್ಯಾವ್ ರೈಸ್ ದ ಫಂಡ್. ಸೊ ಒಂಥರಿಗೆ ರಿಟರ್ನ್ಸ್ ನೀವು ಕೊಡಲೇಬೇಕು ಏನಾರ ಒಂದು. They will expect anything from the business, is it? So that's why here we have to see that how much the actual percentage we have to make the payment. ಅಂದರೆ ನಿಮ್ಗೆ ಏನಾದ್ರು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಯೂಶ್ವಲಿ ನೀವು ನೋಡಿರ್ಬೋದು ಬ್ಯಾಲೆನ್ಸ್ ಶೀಟ್ನಾಗೆಲ್ಲ ನಾವೇನು ಮಾಡ್ತೀವಿ, ಡಿಬೆಂಚರ್ಸ್ ಅಂತ ಬರಿತೀವಿ, ಪ್ರಿಫರೆನ್ಸ್ ಶೇರ್ಸ್ ಅಂತ ಬರಿತೀವಿ. ಅದನ್ನಷ್ಟೇ ಬರಿತೀವಿ ಏನ್ರಿ? ಇಲ್ಲ. ವಿ ರೈಟ್ ದ್ಯಾಟ್ 10% ಡಿಬೆಂಚರ್ಸ್, ವಿ ರೈಟ್ 12% ಪ್ರಿಫರೆನ್ಸ್ ಶೇರ್ಸ್. That means what here? That percentage what we are writing, that indicates the interest rate or dividend rate payable. ಸೊ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ನೀವು ವರ್ಷ ಕೊಡ್ತೀರಿ ಅಥವಾ ಎಷ್ಟು ಡಿವಿಡೆಂಡ್ ಕೊಡ್ತೀರಲ್ಲ, ಆ ರೇಟನ್ನು ಇಂಡಿಕೇಟ್ ಮಾಡ್ತದೆ, ಆ ರೇಟನ್ನು ತೋರಿಸ್ತದೆ. ಆ ರೇಟ್ ಬರ್ತದೆ ಹೆಂಗೆ ರೀ? ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ದಿಸ್ ಆಲ್ಸೋ ವಿ ಹ್ಯಾವ್ ಟು ಕನ್ಸಿಡರ್ ಸಮ್ ಆಫ್ ದ ಫ್ಯಾಕ್ಟರ್ಸ್ ಆ್ಯಂಡ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ್ಯಾಟ್. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಟೈಪ್ಸ್ ಆಫ್ ಕ್ಯಾಪಿಟಲ್ಸ್ usually we used to calculate the cost, means what are the types of capital on which we used to calculate the cost of capital, and what is the procedure for that. So that is measurement of specific cost of capital. See next, computation of overall cost of capital involves. So computation means the calculation of the cost of capital. Cost of capital ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದರೊಳಗೆ ಎಷ್ಟು ಥರ ಮೆಥಡ್ಸ್ ಇದಾವೆ. So here there are mainly two classifications they have made. So one is what? Computation of cost of specific source of finance. So this is what? Computation of cost of specific source. Specific source is nothing but what? So ಇಂಡಿವಿಜುವಲ್ ಅಂದರೆ ಇಲ್ಲಿ ನಾವು ಡಿಬೆಂಚರ್ ಅಂತ ಕನ್ಸಿಡರ್ ಮಾಡ್ತೀವಿ, ಇಕ್ವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಫಸ್ಟ್ ಕಂಪ್ಯೂಟೇಷನ್ ಅಂದರೆ ಕ್ಯಾಲ್ಕುಲೇಷನ್. ಈ ಪಾರ್ಟ್ ಒಳಗೆ ನಾವೇನು ಮಾಡ್ತೀವಿ, ನಾವು ಯಾವ್ಯಾವ ಥರ ನಮ್ಮ ಕ್ಯಾಪಿಟಲ್ಸ್ ನಾವು ಯೂಸ್ ಮಾಡಿರ್ತೀವಲ್ಲ, ಅಂದ್ರೆ ಭಾಳಷ್ಟು ಸೋರ್ಸ್ ಇದಾವೆ ರೀ ಕ್ಯಾಪಿಟಲ್ಸಿಗೆ. ಯಾವ ಸೋರ್ಸನ್ನು ನಾವು ಕ್ಯಾಪಿಟಲ್ ರೈಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಪ್ರತಿಯೊಂದು ಅಂದರೆ ಈಚ್ ಆ್ಯಂಡ್ ಎವ್ರಿ ಸೋರ್ಸ್ ಕಾಸ್ಟ್ ವಿ ಯೂಸ್ ಟು ಕ್ಯಾಲ್ಕುಲೇಟ್ ಹಿಯರ್. ಸೊ ವಾಟ್ ಈಸ್ ದ ಕಾಸ್ಟ್ ದ ಕಂಪನಿ ಶುಡ್ ಬಿಯರ್. ಸೊ ಕಂಪನಿ ಎಷ್ಟು ಅದರದ್ದು ಪೇಮೆಂಟ್ ಮಾಡಬೇಕು, ಎಷ್ಟು ಅವರು ವೆಚ್ಚ ಮಾಡಬೇಕು ಕಂಪ್ನಿದವರು ಒಂದೊಂದು ಕ್ಯಾಪಿಟಲಕ್ಕೆ. ಸೊ ದ್ಯಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಹಿಯರ್. So that is the first one, computation of cost of specific source of capital. Specific means we used to calculate for all the sources of capital which we want to include in our capital structure. ಡಿಬೆಂಚರ್ ಇದ್ರೆ ಡಿಬೆಂಚರ್ ತೆಗಿಬೇಕಂದ್ರೆ ಕಾಸ್ಟ್ ಆಫ್ ಡೆಟ್ ಅಂತ ಹೇಳ್ತೀವಿ, ಇಕ್ವಿಟಿ ಇದ್ರೆ ಇಕ್ವಿಟಿ ಕನ್ಸಿಡರ್ ಮಾಡ್ತೀವಿ, ಆಮೇಲೆ ಪ್ರಿಫರೆನ್ಸ್ ಇರೋ ಪ್ರಿಫರೆನ್ಸ್. ಸೊ ಲೈಕ್ ದಿಸ್ ವಿ ಯೂಸ್ ಟು ಕನ್ಸಿಡರ್. ಓಕೆ, ದಿಸ್ ಈಸ್ ಫಸ್ಟ್ ಒನ್. Another one is what? Second one, that is computation of weighted average cost of capital. See, first one is about specific ಅಂದರೆ ಇಂಡಿವಿಜುವಲ್ ಇರ್ತದೆ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ವೇಟೆಡ್ ಆ್ಯಾವ್ರೇಜ್. ವೇಟೆಡ್ ಆ್ಯಾವ್ರೇಜ್ ಮೀನ್ಸ್ ವಿ ಟೋಟಲ್ ಆಲ್ ಟೈಪ್ಸ್ ಆಫ್ ಕ್ಯಾಪಿಟಲ್, ವಿ ಕಂಬೈನ್ ಆಲ್ ದ ಸೋರ್ಸಸ್ ಆಫ್ ಕ್ಯಾಪಿಟಲ್. ಸೊ ಯಾವ್ಯಾವ ಥರ ಕ್ಯಾಪಿಟಲ್, ಎಷ್ಟು ಟೈಪ್ಸ್ ಕ್ಯಾಪಿಟಲ್ ನಾವು ನಮ್ಮದು ಕ್ಯಾಪಿಟಲ್ ಸ್ಟ್ರಕ್ಚರ್ನ ಯೂಸ್ ಮಾಡಿವಲ್ಲ, ಅದನ್ನಷ್ಟು ನಾವೇನು ಮಾಡ್ತೀವಿ ಅಂದ್ರೆ ಕಂಬೈನ್ ಮಾಡ್ತೀವಿ, ಟೋಟಲ್ ಮಾಡ್ತೀವಿ, ಆ್ಯಂಡ್ ವಿಲ್ ಕನ್ಸಿಡರ್ ಇಟ್ ಆ್ಯಸ್ 100%. ಸೊ ಫಾರ್ ದ್ಯಾಟ್ 100%, ಹೌ ಮಚ್ of the contribution made by each capital, that we used to calculate. Each capital means each source. ಸೊ ಈಗ ಇಕ್ವಿಟಿ, ಡಿಬೆಂಚರ್, ಪ್ರಿಫರೆನ್ಸ್ನ ನಮ್ಮ ಕಂಪ್ನಿ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಇನ್ಕ್ಲೂಡ್ ಮಾಡ್ಕೊಂಡಿನಂದ್ರೆ ಇಕ್ವಿಟಿ ಮುಖಾಂತರ ಎಷ್ಟು ನನಗೆ ಫಂಡ್ಸ್ ಬರ್ಲಿಕ್ಕತ್ತದ,
ಡಿಬೆಂಚರ್ಸ್ ಮುಖಾಂತರ ಎಷ್ಟು ಬರ್ಲಿಕತ್ತದ, ಪ್ರಿಫರೆನ್ಸ್ ಮುಖಾಂತರ ಎಷ್ಟು ಬರ್ಲಿಕತ್ತದ, ಅದನ್ನು ನಾನು ಪರ್ಸೆಂಟೇಜ್ನಾಗ ಎಕ್ಸ್ಪ್ರೆಸ್ ಮಾಡ್ತೀನಿ. ಆ್ಯಂಡ್ ಇವನ್ ನಾನು ಅದನ್ನು ವೇಟ್ಸ್ ಅಸೈನ್ ಮಾಡ್ತೀನಿ. ಸೊ ದ್ಯಾಟ್ ವಿ ವಿಲ್ ಸಿ ನೆಕ್ಸ್ಟ್ ಪಾರ್ಟ್. ಬಟ್ ದಿಸ್ ಈಸ್ in this video I'm totally covering about the ಫಸ್ಟ್ ಕಾನ್ಸೆಪ್ಟ್ ಏನದ, ಅದರೊಳಗೆ ಯಾವ ಥರ ಕ್ಯಾಪಿಟಲ್ಸ್ ನಾವು ಯೂಶ್ವಲಿ ಕನ್ಸಿಡರ್ ಮಾಡ್ತೀವಿ. ಸೊ ಲೆಟ್ ಅಸ್ ಮೂವ್ ಟು ದ್ಯಾಟ್. ಸಿಯರ್ ಸೊ ಕಂಪ್ಯೂಟೇಷನ್ ಆಫ್ ಕಾಸ್ಟ್ ಆಫ್ ಸ್ಪೆಸಿಫಿಕ್ ಸೋರ್ಸ್ ಆಫ್ ಫಿನಾನ್ಸ್. ದ ಹೆಡಿಂಗ್ ಏನದ ರೀತಿ, ಕಂಪ್ಯೂಟೇಷನ್ ಆಫ್ ಕಾಸ್ಟ್ ಆಫ್ ಸ್ಪೆಸಿಫಿಕ್ ಸೋರ್ಸ್ ಆಫ್ ಫಿನಾನ್ಸ್. ಸ್ಪೆಸಿಫಿಕ್ ಅಂದರೆ ಇಂಡಿವಿಜುವಲ್, ಬರೀ ಡಿಬೆಂಚರ್ಸಿಂದ ನಾವು ಎಷ್ಟು ಕಲೆಕ್ಟ್ ಮಾಡೀವಿ, ಇಕ್ವಿಟಿ ಅಂದರೆ ಎಷ್ಟು ಕಲೆಕ್ಟ್ ಮಾಡೀವಿ, ಪ್ರಿಫರೆನ್ಸಿಂದ ಎಷ್ಟು ಕಲೆಕ್ಟ್ ಮಾಡೀವಿ. ಸೊ ಈ ರೀತಿ ನಾವು ಇಂಡಿವಿಜುವಲ್ ಕ್ಯಾಪಿಟಲ್ನ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಸೊ ಇನ್ ದ್ಯಾಟ್ ಫಾರ್ ವಾಟ್ ಆಲ್ ದ ಸೋರ್ಸಸ್ ಆಫ್ ಕ್ಯಾಪಿಟಲ್ or what are the types of capital for which we have to calculate the cost, that we have to see here. So specific sources of finance includes what it including actually, it includes cost of debt, cost of preference capital, cost of equity capital, cost of retained earnings. ಓಕೆ, ಸೊ ಈ ಥರ 4 ಮೇನು ವಿಂಗಡೆ ಮಾಡ್ಯಾರ. ಇದ್ರಾಗ 4 ಥರ ಇದ್ರಾಗ ಕ್ಲಾಸಿಫಿಕೇಷನ್ಸ್ ಇದಾವೆ. ಸೊ ಪ್ರತಿಯೊಂದು ನಾವೇನು ಮಾಡ್ತೀವಿ, ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಕಾಸ್ಟ್ ಆಫ್ ಡೆಟ್, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್, ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್, ಕಾಸ್ಟ್ ಆಫ್ ರಿಟೇನ್ಡ್ ಅರ್ನಿಂಗ್ಸ್. ಸೊ ಅವಕ್ಕೆಲ್ಲ ನಾವು ಏನೇನು ಪೇ ಮಾಡ್ತೀವಿ. ಕಾಸ್ಟ್ ಆಫ್ ಡೆಟ್ ಅಂದ್ರೆ ಅವ್ರಿಗೆ ಏನು ಪೇ ಮಾಡ್ತೀವಿ, ಇಂಟ್ರೆಸ್ಟ್. ಎಷ್ಟು ಇಂಟ್ರೆಸ್ಟ್ ರೇಟ್ ರೀ, ಅದನ್ನು ಯಾವ್ಯಾವ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿರಿ, ದ್ಯಾಟ್ ವಿ ಹ್ಯಾವ್ ಟು ಸಿ. ನೆಕ್ಸ್ಟ್ ಪ್ರಿಫರೆನ್ಸ್ ಕ್ಯಾಪಿಟಲ್ ರೈಸ್ ಮಾಡ್ತೀರಿ, ಅದಕ್ಕೆ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಆಫ್ ಡಿವಿಡೆಂಡ್ ಇಶ್ಯೂ ಮಾಡ್ತೀರಿ, ದ್ಯಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಆ್ಯಂಡ್ ನೆಕ್ಸ್ಟ್ ಇಕ್ವಿಟಿ ಕ್ಯಾಪಿಟಲ್ ಅಂತೂ ವೆಲ್ ಡಿಸೈಡ್ ಇರೋದಿಲ್ಲ. ವಾಟ್ ದ ಡಿವಿಡೆಂಡ್ ರೇಟ್ ದ ಕಂಪ್ನಿ ವಿಲ್ ಡಿಕ್ಲೇರ್, ದ್ಯಾಟ್ ಈಸ್ ನಾಟ್ ಪ್ರೀ ಎಸ್ಟಾಬ್ಲಿಷ್ಡ್. ದಟ್ ಮೀನ್ಸ್ ಪ್ರೀ ಡಿಟರ್ಮೈನ್ಡ್ ಇರುವುದಿಲ್ಲ ಅದು. ದೇ ವಿಲ್ ಅನೌನ್ಸ್ ದ್ಯಾಟ್ ಪರ್ಸೆಂಟೇಜ್ ಆಫ್ ಡಿವಿಡೆಂಡ್ ಡಿಕ್ಲರೇಷನ್ ವೆನ್ ಕಂಪನಿ ಮೇಕ್ಸ್ ದ ಪ್ರಾಫಿಟ್. ಆ್ಯಂಡ್ ಕಂಪನಿ ಪ್ರಾಫಿಟ್ ಮಾಡಿ ಆದಮೇಲೆ ಅವರಿಗೆ ಹೊರಗಿನ ಲಯಬಿಲಿಟೀಸ್ ಮೀಟ್ಔಟ್ ಮಾಡಬೇಕು. ಆ ಎಲ್ಲ ಲಯಬಿಲಿಟೀಸ್ ಮೀಟ್ಔಟ್ ಮಾಡಿ ಆದಮೇಲೆ ಅವ್ರು ಏನು ಮಾಡ್ತಾರೆ, ಉಳಿದಿದ್ದ ಅಮೌಂಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ. ಅಲ್ಲಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಅದನ್ನು ನೋಡೋಣ. ಆ್ಯಂಡ್ ಲಾಸ್ಟ್ ಒನ್ ಈಸ್ ವಾಟ್, ಕಾಸ್ಟ್ ಆಫ್ ರಿಟೇನ್ಡ್ ಅರ್ನಿಂಗ್ಸ್ ಈಸ್ ನಥಿಂಗ್ ಬಟ್ ವಾಟ್ ಯು ಆಲ್ರೆಡಿ ಟೋಲ್ಡ್ ಯು. ಸೊ ಎಲ್ಲ ಹೊರಗಿನ ಖರ್ಚು ಮುಗಿದು ಆದಮೇಲೆ ಏನು ಫಂಡ್ಸ್ ಉಳಿತಾವಲ್ಲ ಕಂಪನಿ ಹತ್ರ, ಅದನ್ನು ಅವ್ರು ಇಟ್ಕೊಂಡಿರ್ತಾರೆ ಫರ್ದರ್ ಡೆವಲಪ್ಮೆಂಟಿಗೆ ಅಂತ ಹೇಳಿ. ಅದಕ್ಕೇನು ಹೇಳ್ತಾರೆ, ರಿಟೇನ್ಡ್ ಅರ್ನಿಂಗ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಬೆನಿಫಿಷಿಯಲ್. ಅದು ರಿಟೇನ್ಡ್ ಅರ್ನಿಂಗ್ಸ್ ಏನದು ಪುಕ್ಕಟ್ಲೆ ಬಂದಿದ್ರಿ ಅಂದ್ರೆ ಅದನ್ನು ಯಾವ ಕಂಪನಿಯನ್ನು ಹೊರಗಿನವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಪೇಮೆಂಟ್ ಅಥವಾ ಡಿವಿಡೆಂಡ್ ಪೇಮೆಂಟ್ ಮಾಡೋಂಗಿಲ್ಲ. ಅವ್ರು ತಮ್ಮ ಕಡೆ ಗಳಿಸಿದ ದುಡ್ಡನ್ನೇ ಯೂಸ್ ಮಾಡ್ತಾರೆ. ಬಟ್ ಅದಕ್ಕೂ ಒಂದು ಕಾಸ್ಟ್ ಅಂತ ನಾವು ಅಸೈನ್ ಮಾಡ್ತೀವಿ. So how to do that everything assignment, that we will see here. Okay, I hope you are getting one idea. So first part ನಾವೇನು ಮಾಡ್ತೀವಿ ಅಂದ್ರೆ, ಇದು ಟೋಟಲ್ ಕಂಪ್ಯೂಟೇಷನ್ ಅಥವಾ ಮೆಜರ್ಮೆಂಟ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ನಾಗ 2 ಟೈಪ್ಸ್ ರೀ. ಸೊ ಫಸ್ಟ್ ಟೈಪ್ ಈಸ್ ಕಂಪ್ಯೂಟೇಷನ್ ಆಫ್ ಕಾಸ್ಟ್ ಆಫ್ ಸ್ಪೆಸಿಫಿಕ್ ಸೋರ್ಸ್, ಸ್ಪೆಸಿಫಿಕ್ ಅಂದರೆ ಇಂಡಿವಿಜುವಲ್. ಆ್ಯಂಡ್ ಸೆಕೆಂಡ್ ಈಸ್ ವೇಟೆಡ್ ಆ್ಯಾವ್ರೇಜ್ ಮೀನ್ಸ್ ಕಂಬೈನ್ಡ್. ಅಷ್ಟು ಕೂಡಿಸ್ಬಿಡ್ತೀವಿ, ಅಷ್ಟು ಕೂಡಿಸಿದ ಎಷ್ಟು ಕಾಸ್ಟ್ ಆಫ್ ಕ್ಯಾಪಿಟಲ್ ಆಗ್ತದೆ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ in specific source of finance, we'll first move to cost of capital. So first we'll study about cost of capital and how to determine the interest rate, everything we'll see here. So cost of debt is nothing but what, ಡಿಬೆಂಚರ್ ಅಂದರೆ ಅಥವಾ ಲೋನ್ ಅಂತ ಹೇಳ್ರಿ, ಬಟ್ ಸಾಲ ಅಂತ ಅರ್ಥ. ಈಗ ಡೆಟ್ ಅಂದರೆ ಡಿಬೆಂಚರೇ ಯಾವಾಗಲೂ ಅಂತ ಅಲ್ಲ ಅರ್ಥ. ಸೊ ಡೆಟ್ ಅಂದರೆ ಏನು, ಯೂಶ್ವಲಿ ಸಿಂಪಲ್ ಟರ್ಮ್ಸ್ನ ಹೇಳಬೇಕಂದ್ರೆ ಲೋನ್ ಅಂತ ಹೇಳ್ತೀವಿ. ಓಕೆ, ವಿಚ್ ಈಸ್ ಬಾರೋಡ್ ಫಂಡ್ಸ್ and which is the liability on the head of the company. So debt ಅಂದ್ರೆ ಬ್ಯಾಂಕ್ ಲೋನು ಬರ್ತದ, ಡಿಬೆಂಚರ್ಸ್ಲೂ ಬರ್ತಾವ್ರಿ. ಓಕೆ, ಸೊ ಲೆಟ್ ಅಸ್ see the first para. It is the rate of interest payable on debt. While computation of cost of capital, the cost of debt should be an important aspect. So the cost of debt is nothing but what, it is a rate. ಸೊ ಅದನ್ನು ಏನು ಅಂತೀವಿ, ರೇಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಪೇಯಬಲ್ ಆನ್ ಡೆಟ್. ಸೊ ನಾವೇನು ಫೈಂಡ್ ಔಟ್ ಮಾಡ್ತೀವಲ್ಲ ವ್ಯಾಲ್ಯೂ ಕಾಸ್ಟ್ ಆಫ್ ಡೆಟ್ ಅಂತ ಹೇಳಿ, ಅದು ವ್ಯಾಲ್ಯೂ ಏನದ ರೀ, ದ್ಯಾಟ್ ವಿ ವಿಲ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್. ದ್ಯಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಪೇಯಬಲ್ ಆನ್ ದ ಡೆಟ್. ವೈಲ್ ಕಂಪ್ಯೂಟೇಷನ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್, ದ ಕಾಸ್ಟ್ ಆಫ್ ಡೆಟ್ ಶುಡ್ ಬಿ ಆನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಓಕೆ, ಇನ್ ವೆರಿ ಸಿಂಪಲ್ terms I want to say means, cost of debt is the rate of return
expected by lenders. Yes, see, cost of debt is nothing but what? It is a return on what? Investment. ಯಾರಿಗಂದ್ರೆ ಕಂಪನಿಗಲ್ಲ, ಕಂಪನಿಗೆ ಯಾರು ದುಡ್ಡು ಕೊಟ್ಟಾರಲ್ಲ ಅವರಿಗೆ. ಸೊ ಈಗ ನಾನು ಒಂದು ಕಂಪ್ನಿ ತೆಗಿಲಿಕತ್ತೀನಿ ಅಂತ ಹೇಳ್ಕೊರಿ, ನಾನು ಡಿಬೆಂಚರ್ಸ್ ಮುಖಾಂತರ ಒಂದು ಸ್ವಲ್ಪ ಫಂಡ್ಸ್ ರೈಸ್ ಮಾಡ್ಲಿಕತ್ತೀನಿ. ಸ್ವಲ್ಪ ಮಂದಿ ನಿಮಗೆ ಒಂದು ಸ್ವಲ್ಪ ಮಂದಿ ನಾನು ಸೆಲೆಕ್ಟ್ ಮಾಡಿ ಏನು ಮಾಡ್ತೀನಿ, ಡಿಬೆಂಚರ್ಸ್ ಇಶ್ಯೂ ಮಾಡ್ತೀನಿ, ನೀವು ಪರ್ಚೇಸ್ ಮಾಡ್ತೀರಿ. ಸೊ ಪರ್ಚೇಸ್ ಮಾಡಿದಾಗ ನೀವು ಸುಮ್ಮನೆ ದುಡ್ಡು ಕೊಡ್ತೀರೇನ್ರಿ? ನಿಮ್ಮ ದುಡ್ಡು ನನ್ನ ಕೈಯಾಗ ಇಲ್ಲ. ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಮೀ ರಿಟರ್ನ್. ಸೊ ವಾಟ್ ಈಸ್ ದಟ್ ಈಸ್ ದ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ದುಡ್ಡು ಹಾಕಿರ್ತೀರಿ ಅಂದಮೇಲೆ ಅದ್ರ ಮೇಲೆ ಬಡ್ಡಿ ಬೇಕಲ್ರಿ. ಸೊ ಇಂಟ್ರೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಡಿಬೆಂಚರ್ಸ್ ಮೇಲೆ. ಆ ಇಂಟ್ರೆಸ್ಟ್ ಏನಾಗ್ತದೆ ನಿಮಗದು ರಿಟರ್ನ್ ಸಿಗ್ತದೆ, ರಿಟರ್ನ್ಸ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್. ದ್ಯಾಟ್ ಈಸ್ ಯುವರ್ ರಿಟರ್ನ್. ಅದು ನಿಮ್ಗೆ ಒಂದು ರೀತಿ ಇನ್ಕಮ್ ಅನ್ಬೋದು, ಬಟ್ ನನಗೇನದು ಎಕ್ಸ್ಪೆನ್ಸ್ ಆಗ್ತದೆ ರೀ. ಯಾಕಂದ್ರೆ ಅದನ್ನು ಉಪಯೋಗ ಮಾಡ್ಕೋತೀರಿ ನೀವು ಕೊಟ್ಟಿದ್ದ ಫಂಡ್ಸ್ ನನ್ನ ಬಿಸ್ನೆಸ್ನಾಗ ನಾನು ಯೂಸ್ ಮಾಡ್ಕೊಂಡಾಗ ಏನಾಗ್ತದೆ, ನನಗೆ ಅದ್ರ ಮೇಲೆ ಏನಾಗ್ತದೆ, ಎಕ್ಸ್ಪೆನ್ಸ್ ಆಗ್ತದೆ. ನಾನು ಅದನ್ನು ನಿಮಗೆ ಪೇಮೆಂಟ್ ಮಾಡಲೇಬೇಕು. ಓಕೆ, ಸೊ ಇನ್ ವೆರಿ ಸಿಂಪಲ್ ಟರ್ಮ್ಸ್, ಕಾಸ್ಟ್ ಆಫ್ ಡೆಟ್ ಈಸ್ ಅ ರೇಟ್ ಆಫ್ ರಿಟರ್ನ್ ಎಕ್ಸ್ಪೆಕ್ಟೆಡ್ ಬೈ ದ ಲೆಂಡರ್ಸ್. ಲೆಂಡರ್ಸ್ ಮೀನ್ಸ್ ದ people who have provided the debenture capital to the company. Therefore, cost of debt is equal to the rate of interest payable on debt. So cost of debt is nothing but what? It is the rate of interest which is payable on the debt. ಅದಕ್ಕೆ ಒಂದು ರೇಟ್ ಅಂತ ಹೇಳೋದು. ಆ ರೇಟ್ ಆಫ್ ಇಂಟ್ರೆಸ್ಟ್ ಏನಂತ ಅದನ್ನು ಪೇಮೆಂಟ್ ಮಾಡ್ತೀವಿ ಯಾರಿಗಂದ್ರೆ ಡೆಟ್ ಕ್ಯಾಪಿಟಲ್ ಹೋಲ್ಡರ್ಸಿಗೆ. ಸೊ ಡಿಬೆಂಚರ್ ಹೋಲ್ಡರ್ಸ್ ಅಂತ ಏನು ಹೇಳ್ತಾರಲ್ಲ ಅವರಿಗೆ. So debenture holders always expect interest from the company, and usually it is fixed in nature. In the time of issuing the debenture, they used to communicate it, and they will come to one mutual understanding, and they will decide one fixed rate. The rate fixation depends upon the marketing conditions also. ಸೊ ಮಾರ್ಕೆಟ್ ಕಂಡೀಷನ್ಸ್ ನೋಡಿಬಿಟ್ಟು ಅವ್ರು ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಇಟ್ ಮೇ ಬಿ 10%, 12%, 15%, 18% ಲೈಕ್ ದಿಸ್. ಸೊ ಒಮ್ಮೆ ಫಿಕ್ಸ್ ಮಾಡಿದ್ಮೇಲೆ ಅದು ಎಷ್ಟು ಪೀರಿಯಡ್ ತನಕ ನೀವು ಅದನ್ನು ಯೂಸ್ ಮಾಡ್ಕೋತೀರಿ, ಎಷ್ಟು ಪೀರಿಯಡ್ ತನಕ ರೈಸ್ ಮಾಡ್ತಿರಲ್ಲ ಫಂಡ್ಸ್, ಯುಟಿಲೈಸ್ ಮಾಡ್ತಿರಲ್ಲ, ಅಲ್ಲಿ ಮಾಡಬೇಕು. ಓಕೆ, ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಸೊ ಹಿಯರ್ ದ ಕಾಸ್ಟ್ ಆಫ್ ಡೆಟ್, ಹೌ ಟು ಕ್ಯಾಲ್ಕುಲೇಟ್ ದಿಸ್. ಸಿ, ಈ ಚಾಪ್ಟರ್ನಾಗ ಮೆಜಾರಿಟಿ ನಿಮಗೆ ಬರುವಂದ್ರೆ ಫಾರ್ಮುಲಾಸೇ. ಈಗ ಹೇಳ್ಕತ್ತೇನೆ, ಫಾರ್ಮುಲಾಸ್ ಸಿಂಪಲು ಇರ್ತಾವೆ ಮತ್ತು ಸಿಮಿಲರ್ ಅವ ರೀ. ಕನ್ಫ್ಯೂಷನ್ಸ್ ಅಂತ ಆಗೋದಿಲ್ಲ, ನೀವು ಮಾಡ್ಕೋಬಾರ್ದು ಅಷ್ಟೇ. ಸಿಮಿಲರು ಇರ್ತಾವೆ, ಅದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟ್, ಅಂದ್ರೆ ನಿಮ್ಗೆ ಈಸಿ ಅರ್ಥ ಆಗ್ತದೆ. ಸೊ ಕಾಸ್ಟ್ ಆಫ್ ಡೆಟ್ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ, ಹೌ ಟು ಕ್ಯಾಲ್ಕುಲೇಟ್ ದ್ಯಾಟ್. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಸಿ, ಡೆಟ್ ಈಸ್ ಹ್ಯಾವಿಂಗ್ ಒನ್ ಅಡ್ವಾಂಟೇಜ್ ಈಸ್ ವಾಟ್? ಸೊ ಇಟ್ ಹೆಲ್ಪ್ಸ್ ಇನ್ ಟ್ಯಾಕ್ಸ್ ರಿಡಂಪ್ಷನ್. ನಿಮಗೆ ನಾನು ಮುಂಚೆನೇ ಪಾಯಿಂಟ್ ಹೇಳಿದ್ದೆ, EPS ಕ್ಯಾಲ್ಕುಲೇಷನ್ನಾಗೂ ಹೇಳಿದ್ದೆ. ಒಂದೊಂದು ಕಂಪ್ನಿ ಏನು ಮಾಡ್ತಾರೆ, ಡೆಟ್ ಕ್ಯಾಪಿಟಲ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ತಾರೆ ತಮ್ಮ ಟೋಟಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ನಾಗ. ದ ರೀಸನ್ ಬಿಹೈಂಡ್ ದ್ಯಾಟ್, ಟು ಗೆಟ್ ದ ಟ್ಯಾಕ್ಸ್ ರಿಡಂಪ್ಷನ್. ಸೊ ಟ್ಯಾಕ್ಸ್ ರಿಡಂಪ್ಷನ್ ಆಗ್ತದೆ ಅಂದ್ರೆ ಟ್ಯಾಕ್ಸ್ ಕಡಿಮೆ ಆಗ್ತದೆ. ಯಾಕಂದ್ರೆ ನಿಮ್ದು ಏನು ಪ್ರಾಫಿಟ್ ಬರ್ತದೆ, ಆಪ್ರೇಟಿಂಗ್ ಪ್ರಾಫಿಟ್ ಅಂಥೇಳಿ, ಅದ್ರೊಳಗೆ ನೀವು ಫಸ್ಟ್ ಏನು ಮಾಡ್ತೀರಿ, ಡೆಟ್ ಪೇಮೆಂಟ್ ಮಾಡ್ತೀರಿ, ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತೀರಿ ಫಸ್ಟ್. ಆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದಾಗ ನಿಮ್ಮದು ಒಂದು ಸ್ವಲ್ಪ ರೊಕ್ಕ ಅಲ್ಲಿ ಹೋಗಿಬಿಡ್ತದೆ ರೀ. ಉಳಿದು ಬಂದಿದ್ದ ಅಮೌಂಟ್ ಮೇಲೆ ಏನು ಮಾಡ್ತೀರಿ, ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀರಿ. ಓಕೆ, ಸೊ ಅದಕ್ಕೆ ಇನ್ ಕೇಸ್ ನೀವು ಜಾಸ್ತಿ ಡೆಟ್ ಕ್ಯಾಪಿಟಲ್ ಇನ್ಕ್ಲೂಡ್ ಮಾಡಿದ್ರೆ ನಿಮ್ಮ ಟ್ಯಾಕ್ಸ್ ಬರ್ಡನ್ ಕಡಿಮೆ ಆಗ್ತದೆ. ಸೊ ಹಿಯರ್ ದ ಟ್ಯಾಕ್ಸ್ ಈಸ್ ಆಲ್ಸೋ ಟು ಬಿ ಕನ್ಸಿಡರ್ಡ್. ಸೊ ದ್ಯಾಟ್ಸ್ ವೈ ಹಿಯರ್ ದೆರ್ ಆರ್ ಬೈಫರಿಕೇಷನ್ ಮೇಡ್. ಇಲ್ಲಿ ಎರಡು ಥರ ಬೈಫರಿಕೇಷನ್ ಮಾಡ್ಯಾರ, ಕ್ಲಾಸಿಫಿಕೇಷನ್ ಮಾಡ್ಯಾರ. ಸೊ ಲೆಟ್ ಅಸ್ ಸಿ ದ ಫಸ್ಟ್ ಒನ್. ವಾಟ್ ಈಸ್ ದ್ಯಾಟ್? Cost of debt before tax. So cost of debt before tax, what is the formula? Very simple formula. KD. KD is nothing but cost of debt. ನೀವು ನೋಡ್ತಿರ್ಬೋದು ಅಂತೀನಿ. KD is nothing but cost of debt is equal to interest divided by principal. So for calculation of cost of debt before interest means we should not consider the tax. Sorry, before tax the interest alla. So before tax is nothing but what? We should not consider the tax here. Tax illೇ ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಡೈರೆಕ್ಟ್ ನಾವು ಇಲ್ಲಿ ಏನು ಮಾಡ್ತೀವಿ, ಬರೀ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಇಲ್ಲಿನ ಸಿಂಪಲಾಗಿ ಬರ್ದೀನಿ ನೋಡ್ರಿ. KD is equal to I divided by P. I is nothing but interest, P is nothing but principal. Okay, can able to see here. So calculation of cost of debt before tax. The formula is KD is equal to I divided by P.
I is nothing but interest, P divided by principal. Okay. Second one, what is that? That is cost of debt after tax is calculated as follows. ಸೊ ಇನ್ ಕೇಸ್ ಅವ್ರು ಟ್ಯಾಕ್ಸ್ ಕನ್ಸಿಡರ್ ಮಾಡಿರಿ ಅಂತ ಹೇಳಿದ್ರು ಅಂದ್ರೆ ಟ್ಯಾಕ್ಸ್ ರೇಟು ಕೊಡ್ತಾರೆ. ಸೊ ಟ್ಯಾಕ್ಸ್ ಕನ್ಸಿಡರ್ ಮಾಡಿರಿ ಅಂತಂದರೆ ಇಲ್ಲಿ ಕನ್ಸಿಡರ್ ಮಾಡಬೇಕು. ಅದು ಹೆಂಗೆ ಮಾಡಿದ್ರೆ ಅವಾಗ ಕ್ಯಾಲ್ಕುಲೇಷನ್ ಕಾಸ್ಟ್ ಆಫ್ ಡೆಟ್ ಆಫ್ಟರ್ ಟ್ಯಾಕ್ಸ್. ಸೊ ಹೌ ಟು ಕ್ಯಾಲ್ಕುಲೇಟ್ ದ್ಯಾಟ್? ಸಿ ಎನ್. ದ ಫಾರ್ಮುಲಾ ಈಸ್ ಕೆ ಡಿ ಈಸ್ ಈಕ್ವಲ್ ಟು 1 minus T, close the bracket, into R. I am explaining you once again here. KD is equal to 1 minus 3. So close the bracket, into R. So bracket nage ಏನು ಬರ್ದಿರಿ ಅಂದರೆ 1 minus T. So in the bracket you are writing 1 minus T and into R. That means what? 1 minus T tax. ಸೊ 1 minus T ಟ್ಯಾಕ್ಸ್ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೋತೀರಿ ಡೆಸಿಮಲ್ನಾಗ. ಅದನ್ನಿಟ್ಟು ಮೈನಸ್ ಮಾಡಿ ಏನು ಬರ್ತಲ್ಲ ನಿಮ್ದು ಆನ್ಸರ್ ಅದಕ್ಕೆ ಇಂಟು ಏನು ಮಾಡ್ತೀರಿ? ಇಂಟ್ರೆಸ್ಟ್ ಮಾಡಿಬಿಡ್ತೀರಿ. ಇಂಟ್ರೆಸ್ಟನ್ನು ಇಂಟು ಮಾಡಿದ್ರೆ ಯು ವಿಲ್ ಗೆಟ್ ದ ಕೆ ಡಿ, ದಟ್ ಈಸ್ ಕಾಸ್ಟ್ ಆಫ್ ಡೆಟ್. ಸಿ ಹಿಯರ್. ಸೊ ಕೆ ಡಿ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಡೆಟ್ ಕ್ಯಾಪಿಟಲ್. ಟಿ ಮೀನ್ಸ್ ಮಾರ್ಜಿನಲ್ ರೇಟ್. ಟ್ಯಾಕ್ಸ್ ಅಂದರೆ ಅಥವಾ ಮಾರ್ಜಿನಲ್ ರೇಟ್ನಲ್ಲಿ marginal rate of tax applicable to the company, and R is nothing but rate of interest. I hope you are getting this. Simple averi. Cost of debt before tax. Tax ಏನು ಕೇಳಿಲ್ಲ, ಬಿಫೋರ್ ಟ್ಯಾಕ್ಸ್ ಇತ್ತು ಅಂತಂದರೆ ಏನು? ಸಿಂಪಲ್. ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಪಿ. ಐ ಮೀನ್ಸ್ ಇಂಟ್ರೆಸ್ಟ್, ಪಿ ಮೀನ್ಸ್ ಪ್ರಿನ್ಸಿಪಲ್. ಸೊ ಪ್ರಿನ್ಸಿಪಲ್ ಅಂದ್ರೆ ಎಷ್ಟು ಅಮೌಂಟ್ ಆ್ಯಕ್ಚುಲಿ ಕಲೆಕ್ಟ್ ಮಾಡಿರ್ತೀರಿ ನೀವು ಅವ್ರ ಕಡೆ, ಅದ್ರ ಮೇಲೆ ನೀವೇನು ಮಾಡ್ತೀರಿ? ವರ್ಷ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಹೋಗ್ತೀರಿ. ಸೊ ಆ ಇಂಟ್ರೆಸ್ಟ್ ಪೇಮೆಂಟ್ ಎಷ್ಟು ಮಾಡ್ತೀರಿ? ಇಂಟ್ರೆಸ್ಟ್ ಆಮೇಲೆ ಪ್ರಿನ್ಸಿಪಲ್ ಅಮೌಂಟ್ ಕನ್ಸಿಡರ್ ಮಾಡಿ ಕೆ ಡಿ ಪರ್ಸೆಂಟೇಜ್ ತೆಗಿತೀರಿ. ಓಕೆ, ದಿಸ್ ಈಸ್ ಬಿಫೋರ್ ಟ್ಯಾಕ್ಸ್ ಕಂಡೀಷನ್. ನೆಕ್ಸ್ಟ್ ಆಫ್ಟರ್ ಟ್ಯಾಕ್ಸ್. ಆಫ್ಟರ್ ಟ್ಯಾಕ್ಸ್ನ ಏನು ಮಾಡೋದು? ಕೆ ಡಿ ಈಸ್ ಈಕ್ವಲ್ ಟು 1 minus T into R. R is nothing but rate of interest. ಓಕೆ, ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಲ್ಲ ರೇಟ್ ಆಫ್ ಇಂಟ್ರೆಸ್ಟ್ ಅದನ್ನು ಕನ್ಸಿಡರ್ ಮಾಡಬೇಕು. 1 minus T into R. Next, here debentures are issued under 3 different situations. Okay, so debentures are issued under 3 situations. What are those? See, usually ಏನು ಮಾಡ್ತಾರೆ ಡಿಬೆಂಚರ್ಸನ್ನು ಕಂಪನಿ ಯಾವಾಗಲೂ ಫೇಸ್ ವ್ಯಾಲ್ಯೂ ಮೇಲೆ ಇಶ್ಯೂ ಮಾಡೋಂಗಿಲ್ಲ. ಸಮ್ಟೈಮ್ಸ್ ದೇ ವಿಲ್ ಇಶ್ಯೂ ಅಟ್ ದ ಡಿಸ್ಕೌಂಟ್, ಸಮ್ಟೈಮ್ಸ್ ದೇ ವಿಲ್ ಇಶ್ಯೂ ಅಟ್ ಪ್ರೀಮಿಯಮ್ ಆಲ್ಸೋ. ಓಕೆ, ಸೊ ನೀವು ಪಿ ಯು ಸಿ ಒಳಗಿದ್ದಾಗ ಈ ಕಾನ್ಸೆಪ್ಟ್ ಕಲ್ತಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ಸೊ ಇಶ್ಯೂಯಿಂಗ್ ಆಫ್ ಶೇರ್ಸ್ ಅಂಥೇಳಿ, ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಇಶ್ಯೂಯಿಂಗ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಆರ್ ರಿಡಮ್ಷನ್ ಆಫ್ ಶೇರ್ ಕ್ಯಾಪಿಟಲ್, ಈ ಕಾನ್ಸೆಪ್ಟ್ ಇತ್ತು ನೋಡ್ರಿ. ಅದೇ ಪ್ರಕಾರ ಇಲ್ಲಿ. ಸೊ ಹಿಯರ್ ಡಿಬೆಂಚರ್ಸ್ ಆರ್ ಆಲ್ಸೋ ಇಶ್ಯೂಡ್ ಬೈ ದ ಕಂಪನಿ at par value. Par value is nothing but at the face value, and another one is at the discount. ಡಿಸ್ಕೌಂಟ್ ಆದಮೇಲೆ ಇನ್ನೊಂದು ಪ್ರೀಮಿಯಮ್ ಅಂಥೇಳಿ. ಸೊ ಯೂಶ್ವಲಿ ನಿಮಗೆ ಪ್ರಾಬ್ಲಮ್ನ ಕೇಳುವ ಇವು 3 ಕಂಡೀಷನ್ಸ್ ಕೇಳ್ತಾರೆ. ಈ ಥರ ಸಿಚುವೇಶನ್ ಇದ್ದಾಗ ನಾವು ಏನು ಫಾರ್ಮುಲಾ ಅಪ್ಲೈ ಮಾಡಬೇಕು ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಡೆಟ್? ಲೆಟ್ ಅಸ್ ಸಿ ದ್ಯಾಟ್. ಸೊ ಫಸ್ಟ್ ಒನ್, the cost of debt will be calculated by following formula. So what is the formula? KD is equal to I minus T into R. KD is equal to I minus T into R. So which formula is this? Tell me. So the formula which is after tax. Okay, before tax, after tax formula idu. ಅದನ್ನೇ ತಗೊಳ್ಳೋದಿಲ್ಲ. KD is equal to I minus T into R. So I is nothing, it should be 1 minus T into R. So 1 ಅಂದರೆ 1 ಇರ್ತದೆ, minus T tax rate, R is nothing but rate of interest. Okay. Next important thing is what? So that you have to calculate yes, second situation, that is when the debentures are issued, at discount. Debentures are issued at the discount value. ಡಿಸ್ಕೌಂಟ್ನಾಗ ನೀವು ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತೀರಿ. ಡಿಸ್ಕೌಂಟ್ ಇಶ್ಯೂ ಮಾಡಿದರೆ ಏನು ಬರ್ತದೆ ಫಾರ್ಮುಲಾ? ಸಿ, ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಪಿ ಇಂಟು ಬ್ರಾಕೆಟ್ 1 minus T. ಐ ಗೆಟಿಂಗ್ ದಿಸ್ ಫಾರ್ಮುಲಾ? ಸೊ
in case if you are issuing the debentures at ಡಿಸ್ಕೌಂಟ್ನಾಗ ಇಶ್ಯೂ ಮಾಡ್ತಿದ್ರೆ ಏನು ಫಾರ್ಮುಲಾ ಕನ್ಸಿಡರ್ ಮಾಡ್ತೀರಿ ಅಂದರೆ ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಪಿ ಇಂಟು ಬ್ರಾಕೆಟ್ 1 ಮೈನಸ್ ಟಿ. ಸೊ ಐ ಈಸ್ ನಥಿಂಗ್ ಬಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಪಿ ಈಸ್ ನಥಿಂಗ್ ಬಟ್ ವಾಟ್ ನೆಟ್ ಪ್ರೊಸೀಡ್ಸ್. ಅದು ಪಿ ಅನ್ಬೋದು ಅಥವಾ ಎನ್ ಪಿ ಅಂತಲೂ ಅನ್ಬಹುದು. ಆ ಪಿ ಅಂತಿಲ್ಲಿ ಏನದಲ್ರಿ ಅದನ್ನು ನೀವು ಎನ್ ಪಿ ಅಂತಲೂ ಹೇಳ್ಬೋದು. ನೆಟ್ ಪ್ರೊಸೀಡ್ಸ್ ಆಫ್ ಡಿಬೆಂಚರ್ಸ್. ನೆಟ್ ಪ್ರೊಸೀಡ್ಸ್ ಅಂದರೆ ಏನು ತೊಗೋತೀವಿ ಇಲ್ಲಿ ಅಂದ್ರೆ ಸಿ ಹಿಯರ್ ದ ಶೇರ್ಸ್ ಆರ್ ಇಶ್ಯೂಡ್ ಆಟ್ ದ ಡಿಸ್ಕೌಂಟ್ ಅಂದ್ರೆ ಏನು ರೀ, ಲೆಸ್ ದ್ಯಾನ್ ದ ಫೇಸ್ ವ್ಯಾಲ್ಯೂ. ಅಂದ್ರೆ ನೀವು ಫೇಸ್ ವ್ಯಾಲ್ಯೂಕ್ಕಿಂತ ದುಡ್ಡು ಕಡಿಮೆ ಕಲೆಕ್ಟ್ ಮಾಡ್ತೀರಿ. ಆ ಕಡಿಮೆ ಕಲೆಕ್ಟ್ ಎಷ್ಟು ಮಾಡಿರಿ ಅಂಥೇಳಿ ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ, ಅದನ್ನು ಮಾಡಲಿಕ್ಕೆ ಇದನ್ನು ನಾವು ಹಾಕಿದ್ದು. ವಾಟ್ ಈಸ್ ದ್ಯಾಟ್ ನೆಟ್ ಪ್ರೊಸೀಡ್ಸ್ ಆಫ್ ಡಿಬೆಂಚರ್ಸ್. ಸೊ ಫೇಸ್ ವ್ಯಾಲ್ಯೂ ಎಷ್ಟಿರ್ತದೆ ನೋಡೋದು, ಅದಕ್ಕೆ ನೀವು ಎಷ್ಟು ಡಿಸ್ಕೌಂಟ್ ಕೊಟ್ಟಿರಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಒಂದು ಕಂಪನಿ ಹ್ಯಾಸ್ ಇಶ್ಯೂಡ್ ಡಿಬೆಂಚರ್ ಕಾಸ್ಟಿಂಗ್ 100 rupees and after 3 months there are some debentures left out in the company, so they were issuing the debentures at 95 rupees. ಆ್ಯಕ್ಚುಯಲ್ ಫೇಸ್ ವ್ಯಾಲ್ಯೂ ಎಷ್ಟು ಇಟ್ಟಾರ ಅವರು 100. ಸೊ ಭಾಳ ಪೂರ್ತಿ ಮಾರಾಟ ಆಗಿಲ್ಲ ಅಂಥೇಳಿ 3 ತಿಂಗಳಾದ್ಮೇಲೆ ಅವರು ಎಷ್ಟಕ್ಕೆ ಇಶ್ಯೂ ಮಾಡ್ಲಿತ್ತಾರ ರೀ ಮತ್ತು ವಾಪಸ್ ಅಂದ್ರೆ ಡಿಸ್ಕೌಂಟ್ನಾಗ ಇಶ್ಯೂ ಮಾಡಿ 95 rupees ಚಾರ್ಜ್ ಮಾಡ್ಲಿಕ್ಕತ್ತಾರ. ಡಿಸ್ಕೌಂಟ್ ಅಂದ್ರೆ ಏನು, ಲೆಸ್ ದ್ಯಾನ್ ದ ಆ್ಯಕ್ಚುಯಲ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್. ಸೊ ಫೇಸ್ ವ್ಯಾಲ್ಯೂ ಇಸ್ 100. ಸೊ ಫೇಸ್ ವ್ಯಾಲ್ಯೂ ಈಸ್ 100, ಡಿಸ್ಕೌಂಟ್ 5. ಅಂದ್ರೆ ಕಂಪನಿ ಎಷ್ಟು ಕಲೆಕ್ಟ್ ಮಾಡ್ಕೋತದ್ರಿ, 95 ಕಲೆಕ್ಟ್ ಮಾಡ್ಕೋತದೆ. ಅರ್ಥ ಆಗ್ತದ್ರಿ. ಸೊ ಇದು ಏನಾಗಿರ್ತಲ್ಲ ನೆಟ್ ಪ್ರೊಸೀಡ್ಸ್, ಇದನ್ನೆಲ್ಲ ಅಪ್ಲೈ ಮಾಡಬೇಕು. ನಮ್ಗೆ ಗೊತ್ತಾಗಬೇಕಲ್ಲ ಹೆಂಗೆ ಕಡಿಮೆ ಆಗಿದೆ ದುಡ್ಡು ಅಂಥೇಳಿ. ಅದಕ್ಕೆ ಅದನ್ನು ಮೈನಸ್ ಸಿಂಬಲ್ ಇಟ್ಟಾರೆ. ಇಲ್ಲಿ ನೋಡಿರಿ ಮೈನಸ್ ಸಿಂಬಲ್ ಅಂದರೆ ನೀವು ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ. ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್. ಓಕೆ. ಸೊ ನೆಟ್ ಪ್ರೊಸೀಡ್ಸ್ ಆಫ್ ಡಿಬೆಂಚರ್ಸ್, that is face value minus discount. Last one is what, tax rate. So tax rate is also very important, which is helpful for calculating the debenture cost. So simple ಇನ್ನೊಮ್ಮೆ ಫಾರ್ಮುಲಾ ಹೇಳ್ತೀನಿ ನೋಡ್ರಿ. when the debentures are issued at the discount, KD is equal to, so KD is equal to I divided by P into 1 minus T. I is nothing but interest, P is nothing but net proceeds amount into bracket 1 minus T. Next one situation, that is when the debentures are issued at the premium. So ನಿಮ್ಗೆ ಆಗಲೇ ಹೇಳಿದ್ದೇನೆ 3 ಕಂಡೀಷನ್ ಅವ ಅಂತ ಹೇಳಿ. ಸೊ ಫಸ್ಟ್ ಕಂಡೀಷನ್ at the face value, second is discount and third is at premium. ಪ್ರೀಮಿಯಮ್ ಅಂದರೆ ಹೆಚ್ಚು ವ್ಯಾಲ್ಯೂಗೆ ಇಶ್ಯೂ ಮಾಡಿರ್ತಾರೆ, ಮೋರ್ ದ್ಯಾನ್ ದ ಫೇಸ್ ವ್ಯಾಲ್ಯೂಗಿಂತ ದುಡ್ಡು ಜಾಸ್ತಿ ಇರ್ತದಿಲ್ಲ. Okay, so let us see what is the formula. KD is equal to I divided by P into bracket 1 minus T. So formula ಏನದಂದ್ರೆ KD is equal to I divided by P. I is nothing but again interest, P nothing but total proceeds or net proceeds. So proceeds into bracket 1 minus T. 1 ಅಂದ್ರೆ 1 ಅಂತ ಕನ್ಸಿಡರ್ ಮಾಡೋ ಫಾರ್ಮುಲಾನ ಕೊಟ್ಟಿರ್ತಾರೆ, minus T. T is nothing but tax rate. Okay. So this is another important formula to be considered. See here, ಕೆಳಗೆ ನೋಡ್ರಿ, ವೇರ್ ಐ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್, ಪಿ ಇಸ್ ಈಕ್ವಲ್ ಟು ಟೋಟಲ್ ಪ್ರೊಸೀಡ್ಸ್ ಅಂತ ತೊಗೊಂಡಿವಿ ಅಥವಾ ನೆಟ್ ಪ್ರೊಸೀಡ್ಸ್ ಅಂತಲೂ ಹೇಳ್ತೀವಿ. ಅದಕ್ಕೆ ಆ ಪ್ರೊಸೀಡ್ಸ್ ಬರೀಲಿಕ್ಕೆ ಇಲ್ಲಿ ಒಂದು ಫಾರ್ಮುಲಾ ಅದ. ಏನು ರೀ ಇದು ಅಂದ್ರೆ ಪ್ರಿನ್ಸಿಪಲ್ ಪ್ಲಸ್ ಪ್ರೀಮಿಯಮ್. ವಾಟ್ ಇಸ್ ದಿಸ್ ಪ್ರಿನ್ಸಿಪಲ್ ಪ್ಲಸ್ ಪ್ರೀಮಿಯಮ್? ಆಗಲೇ ನಾವು ಡಿಸ್ಕೌಂಟ್ ಇದ್ದಾಗ ಏನು ನೋಡಿದ್ವಿ, ಪಿ ಅಂದ್ಕೂಳೆ ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್ ಅಂತಿತ್ತು, ಹೌದಲ್ರಿ. ಅಂದರೆ ಡಿಸ್ಕೌಂಟ್ನಾಗ ಇಶ್ಯೂ ಮಾಡಿದ್ರು ಅಂತಂದ್ರೆ ಆ ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಾರಲ್ಲ, ಅಥವಾ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಾರಲ್ಲ, ಅದನ್ನು ಫೇಸ್ ವ್ಯಾಲ್ಯೂನಾಗ ಮೈನಸ್ ಮಾಡಿ ಉಳಿದಿದ್ದ ಅಮೌಂಟನ್ನು ಇಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂದರೆ ಯಾವಾಗ ಶೇರ್ಸ್ ಆರ್ ಇಶ್ಯೂಡ್ ಅಟ್ ದ ಪ್ರೀಮಿಯಮ್, ವಾಟ್ ವಿ ಯೂಸ್ ಟು ಡೂ, we will add up the premium amount. Premium is nothing but what? So if the company performance is so well and there is huge demand in the market for that company share, so when the company's performance is very well in the market and whose shares are in demand,
ಆ್ಯಂಡ್ ದೆರ್ ಈಸ್ ನೋ ಅವೈಲೇಬಿಲಿಟಿ ಸಚ್. ಸೊ ಅಂಥ ಕಂಡೀಷನ್ನಾಗ ಏನಾಗ್ತದೆ, ಕಂಪ್ನಿದವರಿಗೆ ಫಂಡ್ಸ್ ಭಾಳ ಕೊಡ್ತಾರೆ ರೀ. ಅವ್ರೇನು ಮಾಡ್ತಾರೆ ಅಲ್ಲಿ ಸ್ವಲ್ಪ ಶಣೆತನ ಮಾಡಿ ಒಂದು ಸ್ವಲ್ಪ ಹೆಂಗೋ ಫಂಡ್ಸ್ ಬರ್ಲಿದೆ ಅಂತ ಹೆಚ್ಚು ಮಾಡ್ತಾರೆ ಪ್ರೈಸ್. ಅವಾಗ ಏನು ಮಾಡ್ತಾರೆ, 100 ರೂಪೀಸ್ ಒಂದು ಡಿಬೆಂಚರ್ ಇದನ್ನು ಏನು ಮಾಡ್ತಾರಂದ್ರೆ 105 ರೂಪೀಸಿಗೆ ಕಲೆಕ್ಟ್ ಮಾಡ್ತಾರೆ. 100 ರೂಪೀಸ ಫೇಸ್ ವ್ಯಾಲ್ಯೂ ಇರ್ತದೆ, ಅವ್ರೇನು ಮಾಡ್ತಾರೆ 5 ರೂಪೀಸ್ ಎಕ್ಸ್ಟ್ರಾ ಹಚ್ಚಿ 105 ರೂಪಾಯಿಗೆ ಒಂದು ಡಿಬೆಂಚರ್ ಮಾಡ್ತಾರೆ. ಈಗ ಮಂದಿ ಇಂಟ್ರೆಸ್ಟ್ ತೊಗೊಂಡೇ ತೊಗೋತಾರೆ, 105 ರೂಪಾಯಿ ಕೊಟ್ಟು ತೊಗೋತಾರೆ, 110 ರೂಪಾಯಿ ಕೊಟ್ಟು ತೊಗೋತಾರೆ. ಎಸ್, ಸೊ ಹಾಗಾಗಿ ಇಲ್ಲಿ ಟೋಟಲ್ ಪ್ರೊಸೀಡ್ಸ್ನಾಗ ನಾವು ಇದನ್ನು ಕನ್ಸಿಡರ್ ಮಾಡಬೇಕು. ಸೊ ಟೋಟಲ್ ಪ್ರೊಸೀಡ್ಸ್ನಾಗ ಏನು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಪ್ರಿನ್ಸಿಪಲ್ ಪ್ಲಸ್ ಪ್ರೀಮಿಯಮ್. ಪ್ರಿನ್ಸಿಪಲ್ ಈಸ್ ನಥಿಂಗ್ ಬಟ್ 100 rupees plus premium is 5 rupees. How much is total amount? 105. And last T is nothing but tax rate. Okay, I hope you are understood this concept. It's total easy concept. ಅಂತ ಬೇರೆ ಕನ್ಫ್ಯೂಷನ್ಸ್ ಡಿಫಿಕಲ್ಟ್ ಇಲ್ಲ. ಒಂದು ಸ್ವಲ್ಪ ಹೇಳ್ದಂಗೆ ವರ್ಕ್ನು ಮಾಡಿರಿ, ನಿಮಗಿನ್ನ ಕ್ಲಿಯರಾಗಿ ಅರ್ಥ ಆಗ್ತದೆ. ಸೊ ಫೈನಲಿ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಇನ್ 3 different situations: at par, at discount, at premium. ಪಾರ್ ಮೀನ್ಸ್ ಅಟ್ ದ ಫೇಸ್ ವ್ಯಾಲ್ಯೂ 100 ರೂಪೀಸ್ ಇದ್ದಿದ್ದು 100 ರೂಪೀಸ್ಗೆ ಇಶ್ಯೂ ಮಾಡ್ತಾರೆ. ಡಿಸ್ಕೌಂಟ್ ಅಂದ್ರೆ 100 ಇದ್ದನ್ನು ಕಡಿಮೆ ವ್ಯಾಲ್ಯೂಗೆ ಇಶ್ಯೂ ಮಾಡ್ತಾರೆ. 100 ಇದ್ದು 95ಗೆ 90ಗೆ ಇಶ್ಯೂ ಮಾಡ್ತಾರೆ. ಪ್ರೀಮಿಯಮ್ ಇತ್ತು ಅಂತಂದ್ರೆ ಹೆಚ್ಚು ಮಾಡಿ ಇಶ್ಯೂ ಮಾಡ್ತಾರೆ. ಸೊ 100 ರೂಪಾಯಿ ಒಂದು ಶೇರ್ ಇತ್ತಂದ್ರೆ 105 ರೂಪಾಯಿ 110 ರೂಪಾಯಿ ಹಿಂಗೆ ಶೇರ್ ಇಶ್ಯೂ ಮಾಡ್ತಾರೆ. ಅದನ್ನೆಲ್ಲರೂ ಪರ್ಚೇಸ್ ಮಾಡ್ತಾರೆ. ಓಕೆ, ಅದು ಏನೇನು ಎಫೆಕ್ಟ್ ಆಗ್ತದಲ್ಲ ಅದನ್ನೆಲ್ಲ ನೀವು ರೆಕಾರ್ಡ್ ಮಾಡಲೇಬೇಕು. So that's why we have to calculate the cost of capital by applying these formulas. So I hope you cleared with this video. Thank you.